ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ನೂರಾರು ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಅಹೋರಾತ್ರಿ ಧರಣಿಯನ್ನ ಮುಂದುವರೆಸಿದ್ದಾರೆ. ಕಳೆದ 4 ದಿನಗಳಿಂದ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗದ ಹಿನ್ನೆಲೆ ಕಣ್ಣೀರು ಹಾಕಿದ್ದಾರೆ. ಈ ಹೋರಾಟವನ್ನು ನಿಲ್ಲಿಸಿ ಜಾಗವನ್ನು ಖಾಲಿ ಮಾಡುವಂತೆ ಪೊಲೀಸರು ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತರು ಬಿಗಿಪಟ್ಟು ಹಿಡಿದಿದ್ದಾರೆ. 4 ದಿನದ ಹೋರಾಟದಲ್ಲಿ ಕೆಲವರು ಅಸ್ವಸ್ಥಗೊಂಡು ಆಸ್ಪತ್ರೆಯನ್ನು ಕೂಡ ಸೇರಿದ್ದಾರೆ. ಅಂತ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಭ್ರಷ್ಟ ಸರ್ಕಾರ ಇದೆ. ಈ ಸರ್ಕಾರ ನಮಗೆ ಬೇಕಾ? ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತರು ಕಳೆದ 4 ದಿನಗಳಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿದ್ದಾರೆ. ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಬಹುಶಃ ಕೊರೆಯುವಂತಹ ಚಳಿಯಲ್ಲೂ ಕೂಡ ತಮ್ಮ ದಿಟ್ಟ ಹೋರಾಟವನ್ನ ಮುಂದುವರಿಸಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವನ್ನ ಖಂಡಿಸ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ತಮ್ಮ ಒಂದಿಷ್ಟು ಮಕ್ಕಳನ್ನ ಕೂಡ ಎತ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಮಕ್ಕಳನ್ನ ಮನೆಯಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಚಳಿಯ ಪ್ರಮಾಣ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಈ ಭಾಗದಲ್ಲಿ ಎಸ್ಪೆಷಲಿ ಪುಟ್ಟ ಮಕ್ಕಳಿಗೆ ಇಲ್ಲಿ ಆಗ್ತಾನೆ ಇಲ್ಲ, ಅಷ್ಟರ ಮಟ್ಟಿಗೆ ಚಳಿಯ ಪ್ರಮಾಣ ಇದೆ. ಅದರ ಜೊತೆಗೆ ಇಲ್ಲಿ ಒಂದಿಷ್ಟು ಮೂಲ ಸೌಕರ್ಯಗಳು ಕೂಡ ಇಲ್ಲ. ಬೆಳಿಗ್ಗೆ ಆಗಿದ್ದು ಕೂಡಲೇ ಫ್ರೆಶ್ ಅಪ್ ಆಗಲಿಕ್ಕೆ ಒಂದಿಷ್ಟು ಸಮಸ್ಯೆಗಳು, ಪರದಾಡುವಂತಹ ಸ್ಥಿತಿ, ಜೊತೆಗೆ ಊಟ ತಿಂಡಿಗೂ ಕೂಡ ಅವರದ್ದೇ ಆದಂತಹ ಖರ್ಚಿನಲ್ಲಿ ಹೋಗಬೇಕು. ಕಳೆದ 4 ದಿನಗಳಿಂದಲೂ ಕೂಡ ಇವರ ಹೋರಾಟ ಮುಂದುವರಿತಾ ಇದ್ರು ಕೂಡ ಈವರೆಗೂ ಕೂಡ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳೇನಿದ್ದಾರೆ ಈವರೆಗೂ ಕೂಡ ಸ್ಪಂದಿಸಿಲ್ಲ ಅನ್ನುವಂಥದ್ದು. ಜೊತೆಗೆ ಈ ಒಂದು ಶಾಮಿಯಾನ ಏನಿದೆಯಲ್ಲ ಇದನ್ನ ತೆರವು ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಈಗಾಗಲೇ ನೀಡಿದ್ದಾರೆ. ಸೊ ಹಾಗಾಗಿ ಬಲವಂತವಾಗಿ ಇಲ್ಲಿಂದ ಮತ್ತೆ ಕಳಿಸಿಕೊಡುವಂತಹ ಪ್ರಯತ್ನಗಳು ಆಗ್ತಿದ್ದಾವೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ. ಸೊ ಇವರೆಲ್ಲರೂ ಕೂಡ ಒಂದೊಂದು ನೋವಿನ ಕಥೆಗಳನ್ನು ಹಂಚಿಕೊಳ್ತಾ ಇದ್ರು ಆಗಲೇ. ಅದರ ಜೊತೆಗೆ ಒಂದಿಷ್ಟು ಬೇಡಿಕೆಗಳು ಈ ಹಿಂದೆ ಕೂಡ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ರು, ಆದರೆ ಭರವಸೆಗಳು ಈಡೇರಲಿಲ್ಲ. ಆದರೆ ಈ ಬಾರಿ ಕೇವಲ ಒಂದು ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದ್ದಾರೆ, ಕನಿಷ್ಠ ವೇತನಕ್ಕಾಗಿ. ಸೊ ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಹೇಳಿ ಅಮ್ಮ, ಎಷ್ಟು ಸಮಸ್ಯೆ ಇದೆ? ಒಂದೇ ಒಂದು ಬೇಡಿಕೆ, ರಾಜ್ಯ ಸರ್ಕಾರದ ನಿಲುವೇನು? ಕನಿಷ್ಠ ವೇತನ ಬೇಕೇ ಬೇಕು ಅಂತ ಅಗೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ ಸರ್. ಅದಕ್ಕೆ ಸರ್ಕಾರ ಸ್ಪಂದಿಸಿದ್ರೆ ನಾವು ಅವರ ನಮ್ಮ ಬೇಡಿಕೆ ಈಡೇರಿಸಿದ್ರೆ ನಾವು ವಾಪಸ್ ತಗೊಂತೇವೆ. ಅಮ್ಮ, ನೀವು ಬಂದು ಎಷ್ಟು ದಿನ ಆಯ್ತು? ಎಷ್ಟು ಸಫರ್ ಪಡ್ತಾ ಇದ್ರಿ? ಬಂದು 4 ದಿನ ಆಯಿತು ಸರ್. ಶಿವಮೊಗ್ಗ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಿರೋದು ಸರ್. ನನ್ನ ಮಗಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಸರ್. 2 ತಿಂಗಳಾಯಿತು. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಹಾಕಿದ್ದೀವಿ ಸರ್. ಅಲ್ಲೊಬ್ರು ಇಲ್ಲೊಬ್ರು ಇದ್ದೀವಿ ಸರ್. ತುಂಬ ಕಷ್ಟ ಆಗ್ತಿದೆ. ಇನ್ನೂ ಇರೋ ಮಕ್ಕಳನ್ನ ನಮ್ಮ ಅತ್ತೆ ಜೊತೆ ಬಿಟ್ಟು ಬಂದಿದ್ದೀವಿ ಸರ್. ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ. ಈ ಒಂದು ಹೋರಾಟಕ್ಕೆ ಬೇಗ ಫಲ ಸಿಕ್ಕರೆ ನಾವು ನಮ್ಮ ಕರ್ತವ್ಯಕ್ಕೆ ಹಾಜರಾಗ್ತೀವಿ ಸರ್. ದಯವಿಟ್ಟು ಸ್ಪಂದಿಸಿ ಸರ್ ಅಂತ ಹೇಳ್ಕೊಳ್ತೀನಿ. ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಮೇಡಮ್. ಈ ಸಂದರ್ಭದಲ್ಲಿ ನೀವು ಅಲ್ಲಿ ಇರಬೇಕಾಗಿತ್ತು. ಹೌದು ಸರ್, ಈ ಹೋರಾಟಕ್ಕೆ ಪಾಲ್ಗೊಳ್ಬೇಕು ಅನಿವಾರ್ಯ ಇರೋದ್ರಿಂದ ಬಂದಿದ್ದೀನಿ ಸರ್. ಹಾಗಾಗಿ ಅಲ್ಲೊಬ್ರಿಗೆ ಬಿಟ್ಟಿದ್ದೀನಿ, ನಮ್ಮ ಮನೆಯವರಿಗೆ. ನಾನು ಇಲ್ಲಿದ್ದೀನಿ ಸರ್. ತುಂಬ ಕಷ್ಟ ಆಗ್ತಿದೆ ಸರ್. ನೀವು ಎಲ್ಲಿಂದ ಬಂದಿರೋದಮ್ಮ? ನಾವು ಶಿವಮೊಗ್ಗ ತಾಲೂಕು ಸರ್. ನಾವು ಅಂಗನವಾಡಿ ಕಾರ್ಯಕರ್ತೆ ಸರ್, ಸಹಾಯಕಿ. ನಾವು 3 ಹೆಣ್ಮಕ್ಳು ಸರ್. 3 ಹೆಣ್ಮಕ್ಳಿಗೂ ಮದುವೆ ಮಾಡಿದ್ದೀವಿ ಸರ್. ಮದುವೆ ಮಾಡಿ ಭಾಳ ಕಷ್ಟದಾಗಿದ್ದೀವಿ. ಒಂದು ಮನೆ ಕಟ್ಕೊಂಡಿದ್ದೀವಿ. ಗಂಡ ಇಲ್ಲ, ಗಂಡ ಬೇರೆ. 3 ಹೆಣ್ಮಕ್ಳು ಅಂತ ಬೇರೆ ಮದುವೆ ಆಗಿದ್ದಾರೆ. 3 ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರೆ ಚಿಕ್ಕ ಮಗಳು ಗಂಡ ಸತ್ತು ಸರ್. ಅವರು ಬಂದು ಮನೆಗೆ ಜೊತೆಗಿದ್ದಾರೆ. ಈಗ ಜೀವನ ನಿರ್ವಹಣೆ ಎಷ್ಟು ಕಷ್ಟ ಅಂತ ಅನಿಸ್ತಾ ಇದೆ ಈ ಕೊಡುವಂತಹ ವೇತನದಲ್ಲಿ? ಕಷ್ಟನೇ ಆಗಿ ಸರ್. ಮನೇನೂ ಮಾರ್ಬಿಟ್ಟೆ ಸರ್. ಮಕ್ಕಳ ಮದುವೆಗಾಗಿ ಕಷ್ಟದ 6,000ದಾಗೆ ಮಕ್ಕಳ ಜೀವನ ನೋಡ್ತಾ ಇದ್ದೀನಿ ಸರ್. ಒಬ್ಬ ಮಗಳಿಗೆ ಗಂಡ ಸತ್ತೈತೆ, ಆ ಮಗಳು 2 ಮೊಮ್ಮಕ್ಕಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಸರ್. ಭಾಳ ಕಷ್ಟ. ಅಮ್ಮ, ನೀವೇನು ಹೇಳ್ತೀರಿ? ಸರ್, ನಾನು ಸೊರಬದಿಂದ ಬಂದಿದ್ದೀನಿ. ನನ್ನ ಹೆಸರು ರೂಪಾ ಅಂತ ಹೇಳಿ. ನಾವು 18 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್, ಅಂಗನವಾಡಿ ಸಹಾಯಕಿಯಾಗಿ. ನಮಗೆ ಇದುವರೆಗೂ ಕೇವಲ 6,000 ರೂಪಾಯಿದಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ ಸರ್ ಅವರು. ಬೆಳಗ್ಗೆ 9:30ಕ್ಕೆ ಹೋದ್ರೆ ಸರ್, ನಾವು ಬರೋದು 4 ಗಂಟೆ ಸರ್. ನಮ್ಗೊಂದು ದಿನ ರಜೆ ಬೇಕು ಅಂದರು ಸರ್ ಕೊಡೋದಿಲ್ಲ ಸರ್. ಒಂದು ದಿನ ರಜೆ ಬೇಕು ಅಂದ್ರೂ ನಮ್ಮ ಸೂಪರ್ವೈಸರಿಗೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಬೇಕು ಸರ್. ನಮ್ಮ ಮಕ್ಕಳನ್ನ ನಾವು ಎಲ್ಲಿಂದ ಈ ಸಂಬಳದಲ್ಲಿ ಎಷ್ಟು ಅಂತ ಓದ್ಸೋಕ್ಕಾಗ್ತದೆ ಸರ್. ನಮಗೂ ಆಸೆ ಇರುತ್ತೆ ಸರ್ ಓದಿಸ್ಬೇಕು ಅಂತ. ಆದರೆ ಇವ್ರು ಕೊಡೋ 6,000ದಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯ ಸರ್? ಒಂದು ಸಂತೆ ಮಾಡೋಕ್ಕಾಗ್ದಿಲ್ಲ ಸರ್ ನಮಗೆ ಅಂತಂದ್ರೆ. ಸುಮಾರು 100 ಅಂಗನವಾಡಿ ಕಾರ್ಯಕರ್ತೆಯರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಕೇವಲ ಒಂದು ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದ್ದಾರೆ. ಆದರೆ ಈವರೆಗೂ ಕೂಡ ಅದನ್ನು ಸ್ಪಂದಿಸುವಂತಹ ಗುಣವನ್ನು ತೋರಿಸಿಲ್ಲ ಅನ್ನುವಂತಹ ಆಕ್ರೋಶ, ಅಸಮಾಧಾನವನ್ನು ಇಲ್ಲಿನ
ಒಂದಿಷ್ಟು ಅಂಗನವಾಡಿ ಕಾರ್ಯಕರ್ತರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಹಿಂದೆ ಕೂಡ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರು, ಆದರೆ ಈವರೆಗೂ ಕೂಡ ಅದು ಈಡೇರಲಿಲ್ಲ. ಆದರೆ ಈ ಬಾರಿ ಕೇವಲ ಒಂದು ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದೀವಿ, ಆದರೆ ರಾಜ್ಯ ಸರ್ಕಾರದ ನಿಲುವು ಇನ್ನೂ ಕೂಡ ಸ್ಪಷ್ಟನೆ ಆಗ್ತಾ ಇಲ್ಲ. ಸೊ ಹಾಗಾಗಿ ರಾಜ್ಯ ಸರ್ಕಾರದಿಂದ ಒಂದು ಸ್ಪಷ್ಟ ನಿಲುವು ಬರೋ ತನಕಲೂ ಕೂಡ ನಾವು ಇಲ್ಲಿಂದ ಹೋಗೋದಿಲ್ಲ ಅನ್ನುವಂತಹ ಬಿಗುಪಟ್ಟನ್ನು ಹಿಡಿದಿದ್ದಾರೆ. ಬಹುಶಃ ಇವರನ್ನ ಮತ್ತೆ ಇಲ್ಲಿಂದ ಕಳಿಸ್ಕೊಡುವಂತಹ ಒಂದಿಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ, ಆದರೆ ಅದು ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ ಅನ್ನುವಂತಹ ಒಂದಿಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.